ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ಸಾಫ್ಟ್ವೇರ್ ಅನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬೇಕು, ನಂತರ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ. ನಾನಿಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಯಾವುದೇ ಬ್ರೌಸರ್ ನೀವು ಇಲ್ಲಿ ಯೂಸ್ ಮಾಡಬಹುದು. ನಾವಿಲ್ಲಿ ಬ್ರೌಸರ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟ್ಯಾಲಿ ERP9 ಡೌನ್ಲೋಡ್. ನಂತರ ಫಸ್ಟ್ ಲಿಂಕ್ ನಮ್ಗೆ ಇಲ್ಲಿ ಸಿಗುತ್ತೆ tallysolutions.com ಟ್ಯಾಲಿ ವೆಬ್ಸೈಟ್. ಈ ಲಿಂಕ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ರೈಟ್ ಕ್ಲಿಕ್ ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ನಾನಿಲ್ಲಿ ನ್ಯೂ ಟ್ಯಾಬ್ ಅಲ್ಲಿ ಓಪನ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಟ್ಯಾಲಿಯ ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ. ನಮಗೆ ಟ್ಯಾಲಿ ಪ್ರೈಮ್ ಬೇಕು ಅಂದಾಗ ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಟ್ಯಾಲಿ ಪ್ರೈಮ್ ಬೇಡ, ನಮಗೆ ಟ್ಯಾಲಿ ERP9 ವರ್ಷನ್ ಬೇಕು ಅಂದಾಗ ನಾವಿಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ನಂತರ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಡು ಯು ವಾಂಟ್ ಟು ಡೌನ್ಲೋಡ್ ಪ್ರೀವಿಯಸ್ ವರ್ಷನ್ಸ್ ಆರ್ ಸಪೋರ್ಟ್ ಫೈಲ್. ನಾವಿಲ್ಲಿ ಡೌನ್ಲೋಡ್ ಪ್ರೀವಿಯಸ್ ವರ್ಷನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಇನ್ಸ್ಟಾಲ್ ಎ ಪ್ರೀವಿಯಸ್ ವರ್ಷನ್ ಟ್ಯಾಲಿ ಪ್ರೈಮ್. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಟ್ಯಾಲಿ ಪ್ರೈಮ್ ಯಾವ ಯಾವ ವರ್ಷನ್ಸ್ ರಿಲೀಸ್ ಆಗಿದೆ, ಎಲ್ಲ ವರ್ಷನ್ಸ್ ನಮ್ಗೆ ಇಲ್ಲಿ ತೋರಿಸುತ್ತೆ. ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಟ್ಯಾಲಿ ERP9 ಲಾಸ್ಟ್ ವರ್ಷನ್ಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಟ್ಯಾಲಿ ERP9 ಲಾಸ್ಟ್ ವರ್ಷನ್ 6.6.3 ಇದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ಯಾಲಿ ERP9 ರಿಲೀಸ್ 6.6.3. ಇಲ್ಲಿ ನೀವು ಟ್ಯಾಲಿ ERP9 ಯಾವುದೇ ವರ್ಷನ್ ಇಲ್ಲಿ ಯೂಸ್ ಮಾಡಬಹುದು. ನಂತರ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಟ್ಯಾಲಿ ERP9 ಇನ್ಸ್ಟಾಲೇಷನ್ ಸೆಟಪ್ ಫೈಲ್ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈ ಫೈಲ್ ಡೌನ್ಲೋಡ್ ಆದ ನಂತರ ನಾವಿಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಟ್ಯಾಲಿ ERP9 ಸೆಟಪ್ ಫೈಲ್ ಡೌನ್ಲೋಡ್ ಆಗಿದೆ. ನೀವಿಲ್ಲಿ ನೋಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅನ್ನು ಮಾಡಬಹುದು, ಅಥವಾ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ ಸಿಗುತ್ತೆ ಓಪನ್ ಅಥವಾ ಶೋ ಇನ್ ಫೋಲ್ಡರ್. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇನ್ಸ್ಟಾಲ್ ಆಗುತ್ತೆ, ಅಥವಾ ಶೋ ಇನ್ ಫೋಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ಯಾಲಿ ಡೌನ್ಲೋಡ್ ಆಗಿರುವಂತಹ ಡೌನ್ಲೋಡ್ ಫೋಲ್ಡರ್ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ನಾವು ಅಲ್ಲಿಂದ ಇನ್ಸ್ಟಾಲ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಟ್ಯಾಲಿ ಡೌನ್ಲೋಡ್ ಆಗಿರುವಂತಹ ಫೋಲ್ಡರ್ ಇಲ್ಲಿ ಓಪನ್ ಆಗಿದೆ. ಟ್ಯಾಲಿ ಸೆಟಪ್ ಫೈಲ್ ಇಲ್ಲಿ ಡೌನ್ಲೋಡ್ ಆಗಿದೆ. ನಾವು ಈ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎರಡು ಆಪ್ಷನ್ಸ್ ನಮ್ಗೆ ಇಲ್ಲಿ ಬರುತ್ತೆ. ನಾವು ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ಯಾಲಿ ERP9 ಇನ್ಸ್ಟಾಲರ್ ಇಲ್ಲಿ ಓಪನ್ ಆಗಿದೆ. ನಂತರ ನಾವು ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ಯಾಲಿ ERP9 ಇನ್ಸ್ಟಾಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಟ್ಯಾಲಿ ERP9 ಇನ್ಸ್ಟಾಲ್ ಆಗಿದೆ. ನೀವಿಲ್ಲಿ ನೋಡಬಹುದು ಯು ಹ್ಯಾವ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಟ್ಯಾಲಿ ERP9 ಸಿರೀಸ್. ನಂತರ ಡನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ಯಾಲಿ ERP9 ಇಲ್ಲಿ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ಮ್ಯಾಕ್ಸಿಮೈಸ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ನಮಗೆ ಆಪ್ಷನ್ ಸಿಗುತ್ತೆ ಆಕ್ಟಿವ್ ಯುವರ್ ಲೈಸೆನ್ಸ್ ಅಥವಾ ರಿಆಕ್ಟಿವೇಟ್ ಯುವರ್ ಎಕ್ಸಿಸ್ಟಿಂಗ್ ಲೈಸೆನ್ಸ್. ಈ ರೀತಿಯಾದ ಆಪ್ಷನ್ಸ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಟ್ಯಾಲಿ ಲೈಸೆನ್ಸ್ ಅನ್ನ ನೀವಿಲ್ಲಿ ಪರ್ಚೇಸ್ ಮಾಡಿದ್ರೆ ಆಕ್ಟಿವ್ ಯುವರ್ ಲೈಸೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಲೈಸೆನ್ಸ್ ಅನ್ನ ಆಕ್ಟಿವ್ ಮಾಡಬಹುದು. ಅಥವಾ ಓಲ್ಡ್ ವರ್ಷನ್ ಟ್ಯಾಲಿಯನ್ನ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ನಾವಿಲ್ಲಿ ಕಂಪ್ಯೂಟರ್ ಅನ್ನ ಫಾರ್ಮೆಟ್ ಮಾಡಬೇಕಾದ್ರೆ ಅಥವಾ ವೈರಸ್ ಅಟ್ಯಾಕ್ ಆಗಿ ಈ ರೀತಿಯಾಗಿದ್ದಾಗ ಟ್ಯಾಲಿ ಓಲ್ಡ್ ಫೈಲ್ ನಾವಿಲ್ಲಿ ಅನ್ಇನ್ಸ್ಟಾಲ್ ಮಾಡಿದ್ದಾಗ ಹೊಸ ಟ್ಯಾಲಿ ERP9 ಅನ್ನ ನಾವಿಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಹಳೆಯ ಲೈಸೆನ್ಸ್ ಕೀ ಸಹಾಯದಿಂದ ನಾವಿಲ್ಲಿ ಟ್ಯಾಲಿಯನ್ನ ಆಕ್ಟಿವೇಟ್ ಮಾಡಬಹುದು. ನಾವಿಲ್ಲಿ ವರ್ಕ್ ಇನ್ ಎಜುಕೇಶನ್ ಮೋಡ್ ಅನ್ನ ಯೂಸ್ ಮಾಡೋಣ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ವರ್ಕ್ ಇನ್ ಎಜುಕೇಶನ್ ಮೋಡ್. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟ್ಯಾಲಿ ERP9 ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿಯಾಗಿ ನಮ್ಗೆ ಆಪ್ಷನ್ ಸಿಗುತ್ತೆ. ಟ್ಯಾಲಿ ERP9 ಓಪನ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಈ ರೀತಿಯಾದ ಸ್ಕ್ರೀನ್ ನಮ್ಗಿಲ್ಲಿ ಬರುತ್ತೆ. ಗೇಟ್ ವೇ ಆಫ್ ಟ್ಯಾಲಿ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಇದನ್ನ ನಾವಿಲ್ಲಿ ಕ್ಲೋಸ್ ಬಟನ್ ಅಂತೇಳಿ ಕರಿತೀವಿ. ನಂತರ ಇಲ್ಲಿ ನೀವು ನೋಡಬಹುದು ಈ ಬಾರ್ ಅನ್ನ ನಾವಿಲ್ಲಿ ಹಾರಿಜಾಂಟಲ್ ಬಟನ್ ಬಾರ್ ಅಂತೇಳಿ ಕರಿತೀವಿ. ನಂತರ ಟ್ಯಾಲಿ ERP9 ಇದನ್ನ ನಾವಿಲ್ಲಿ ಟೈಟಲ್ ಬಾರ್ ಅಂತೇಳಿ ಕರಿತೀವಿ. ನಂತರ ಈ ಸ್ಕ್ರೀನ್ ಅನ್ನ ನಾವಿಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಅಂತೇಳಿ ಕರಿತೀವಿ.
ನಂತರ ಈ ಸೈಡ್ ಅಲ್ಲಿ ನೀವು ನೋಡಬಹುದು, ಇದನ್ನ ನಾವಿಲ್ಲಿ ಬಟನ್ ಟೂಲ್ ಬಾರ್ ಅಂತೇಳಿ ಕರಿತೀವಿ. ನಂತರ ಈ ಏರಿಯಾವನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಏರಿಯಾ ಅಂತೇಳಿ ಕರಿತೀವಿ. ಕ್ಯಾಲ್ಕುಲೇಟರ್ ಇಲ್ಲಿ ನೀವು ನೋಡಬಹುದು, ನಮ್ಗೆ ಕಾಣಿಸುತ್ತೆ. ಈ ಏರಿಯಾವನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಏರಿಯಾ ಅಂತೇಳಿ ಕರಿತೀವಿ. ನಂತರ ಎಜುಕೇಶನ್ ಮೋಡ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಈ ಬಾಕ್ಸ್ ಅನ್ನ ನೀವಿಲ್ಲಿ ನೋಡಬಹುದು. ಇದಕ್ಕೆ ನಾವಿಲ್ಲಿ ಇನ್ಫಾರ್ಮೇಶನ್ ಪ್ಯಾನಲ್ ಅಂತೇಳಿ ಕರಿತೀವಿ. ಟ್ಯಾಲಿ ಮೈನ್ ಕಂಪನಿ ಇನ್ಫಾರ್ಮೇಶನ್, ಈ ಬಾರ್ ಅನ್ನ ನಾವಿಲ್ಲಿ ಟಾಸ್ಕ್ ಬಾರ್ ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡಬಹುದು ಕರೆಂಟ್ ಪೀರಿಯಡ್, ಕರೆಂಟ್ ಡೇಟ್, ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್. ಇಲ್ಲಿ ನಾವು ಯಾವುದೇ ಕಂಪನಿಯನ್ನ ಕ್ರಿಯೇಟ್ ಮಾಡಿಲ್ಲ. ಈಗ ನಾವು ಟ್ಯಾಲಿಯಲ್ಲಿ ಕಂಪನಿಯನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಇಲ್ಲಿ ನೀವು ನೋಡಬಹುದು ಕಂಪನಿ ಇನ್ಫಾರ್ಮೇಶನ್ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಕಂಪನಿ ಅಥವಾ ಲಾಗಿನ್ ಆಸ್ ರಿಮೋಟ್ ಯೂಸರ್, ಕ್ರಿಯೇಟ್ ಕಂಪನಿ, ಬ್ಯಾಕಪ್ ಅಥವಾ ರೀಸ್ಟೋರ್, ನಂತರ ಕ್ವಿಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಸೆಲೆಕ್ಟ್ ಕಂಪನಿ ನಾವಿಲ್ಲಿ 2-3 ಕಂಪನಿಗಳನ್ನ ಕ್ರಿಯೇಟ್ ಮಾಡಿದಾಗ ಅಥವಾ ಒಂದೇ ಕಂಪನಿಯ 2-3 ಬ್ರಾಂಚಸ್ ಇದ್ದಾಗ ನಾವಿಲ್ಲಿ ಯಾವ ಬ್ರಾಂಚ್ ಅಥವಾ ಯಾವ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಲಾಗಿನ್ ಆಸ್ ರಿಮೋಟ್ ಯೂಸರ್, ಒಂದೇ ಕಂಪನಿಯ ಬೇರೆ ಬ್ರಾಂಚ್ ಇದ್ದಾಗ ಅಲ್ಲಿ ಇರುವಂತಹ ಟ್ಯಾಲಿ ಫೈಲ್ ಅನ್ನ ನಾವಿಲ್ಲಿ ಆಕ್ಸೆಸ್ ಮಾಡಬೇಕು ಅಂದಾಗ ಲಾಗಿನ್ ಆಸ್ ರಿಮೋಟ್ ಯೂಸರ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಕ್ರಿಯೇಟ್ ಕಂಪನಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಬ್ಯಾಕಪ್ ಆಪ್ಷನ್, ನಾವು ಟ್ಯಾಲಿಯಲ್ಲಿ ಎಂಟ್ರಿಯನ್ನ ಮಾಡಿ ಆಗಿದೆ, ಆ ಫೈಲ್ ಅನ್ನ ನಾವಿಲ್ಲಿ ಬ್ಯಾಕಪ್ ತಗೋಬೇಕು ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ರೀಸ್ಟೋರ್ ಆಪ್ಷನ್, ನಾವಿಲ್ಲಿ ಬ್ಯಾಕಪ್ ತಗೊಂಡಿರುವಂತಹ ಟ್ಯಾಲಿ ಫೈಲ್ ಅನ್ನ ರೀಸ್ಟೋರ್ ಮಾಡಬೇಕು ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವುದೇ ಕಂಪನಿಯನ್ನ ಕ್ರಿಯೇಟ್ ಮಾಡಿಲ್ಲ. ನಾವು ಮೊದಲು ಕಂಪನಿಯನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಂಪನಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.